शराबी आंखें जो तेरी देखी शराबी ये दिल हो गया. ಹಲೋ ಹಲೋ ಎಕ್ಸ್ಕ್ಯೂಸ್ ಮಿ ಹಲೋ. ಏನು ಸರ್ ಒಂದು ಸೆಕೆಂಡ್ ನಿಲ್ಲಿಸ್ಬಾರ್ದಾ? ಹಾಂ, ಇದೇ ಲಿಫ್ಟಲ್ಲಿ ಬರಬೇಕಿತ್ತ? ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ ಸರ್. ಏನು ಸರ್ ಒಳ್ಳೆ ಮೊಬೈಲ್ ಟವರ್ ಥರ ನಿಂತ್ಬಿಟ್ಟಿದ್ದೀರಾ? ಸ್ಮೈಲ್ ಪ್ಲೀಸ್. ಅದೇ ಸರ್ ನಂದು ಮತ್ತೆ ಅಕ್ಷದು, ಅದೇ ನನ್ನ ಗರ್ಲ್ ಫ್ರೆಂಡ್. 2 ವರ್ಷದ ಪರಿಚಯ, ಇವಾಗ ಬಂದಿದ್ದೀನಿ ಪ್ರಪೋಸ್ ಮಾಡೋಣ ಅಂತ. ಅವಳೇನಾದರೂ ಒಪ್ಕೊಂಡ್ರೆ ಐ ವಿಲ್ ಬಿ ದ ಲಕ್ಕಿಯೆಸ್ಟ್ ಪರ್ಸನ್ ಸರ್. ನೀವು ದ ಮೋಸ್ಟ್ ಅನ್ಲಕ್ಕಿ ಪರ್ಸನ್ ಜೊತೆ ನಿಂತಿದ್ದೀರಾ. ಕಮ್ ಆನ್, ಆದರೆ ನಾನು ತುಂಬ ಲಕ್ಕಿ ಸರ್. ಸರ್ ನನ್ನ ಜೊತೆ ಇದ್ದೀರಾ ಅಂದರೆ ನೀವು ಲಕ್ಕಿ ಆಗ್ತೀರಾ ಬಿಡಿ. ಬಿಸ್ನೆಸ್ ಹೋಯ್ತು, ಪ್ರೀತಿ ಮದುವೆ ಆದವಳು ಬಿಟ್ಟು ಹೋದ್ಲು. ಲೈಫ್ ಇಷ್ಟೇನಪ್ಪ. ನೋಡಿ ಸರ್, ಇರೋದೊಂದು ಲೈಫು, ಖುಷಿಯಾಗಿರ್ಬೇಕಷ್ಟೇ. ಆದರೆ ನನ್ನ ಹುಡುಗಿ ಭಾಳ ಒಳ್ಳೆಯವಳು ಸರ್, ಅಪ್ಸರೆ. ಈ ಸಿನಿಮಾ ಹೀರೋಯಿನ್ಗಳನ್ನೆಲ್ಲ ಅವಳ ಮುಂದೆ ನಿವಾಳಿಸಿ ಎಸಿಬೇಕು ಸರ್. ನನ್ನ ಪ್ರಪಂಚದ ಅದ್ಭುತ, ಕಣ್ಣಲ್ಲೇ ಮಾತಾಡೋ ಅವಳ ನೋಟ, ತುಟಿಯಂಚಲ್ ಕಾಣೋ ಮುಗುಳ್ನಗೆ, ಕಿವಿಲಿ ಜೊಕಾಲೆಂತೆ ತೂಗಾಡೋ ಓಲೆಗಳು. ಏನಪ್ಪ ಸ್ಪಾಟಲ್ಲೇ ಕವಿ ಆಗ್ಬಿಟ್ಟೆ? ಲವ್ ಅಲ್ಲಿ ಬಿದ್ಮೇಲೆ ಎಲ್ಲರೂ ಕವಿಗಳೇ ಅಲ್ವಾ? ಅಲ್ಲ ನೀವೇನು ಸರ್ ಇಷ್ಟೊಂದು ಡಲ್ ಆಗಿದ್ದೀರಾ? ಬೈ ಬೈ, ಐ ಆಮ್ ಲಕ್ಷ್ಮಣ್. ಎಲ್ಲರೂ ನನ್ನ ಲಕ್ಕಿ ಅಂತ ಕರೀತಾರೆ. ದೇವೇಂದ್ರ, ಐ ಆಮ್ ಅನ್ಲಕ್ಕಿ. ಛೇ, ಇದಿವಾಗಲೇ ಕೆಡಬೇಕಿತ್ತ? ನಾನು ಹೇಳಿಲ್ವಾ ಐ ಆಮ್ ಅನ್ಲಕ್ಕಿ ಫೆಲೋ ಅಂತ ಹೇಳಿ? ನೀನು ನನಗೆ ಕೈ ಕೊಟ್ಟೆ, ಲಕ್ಕು ನಿನಗೆ ಕೈ ಕೊಡ್ತ. ಸರ್ ನೀವೇನು ಸರ್ ಲಕ್ಕು ಅನ್ಲಕ್ಕು ಅಂದ್ಕೊಂಡು? ನೆಟ್ವರ್ಕ್ ಬೇರೆ ಇಲ್ಲ, ಯಾಳದ್ ಅಲಾರಾಮು ವರ್ಕ್ ಆಗ್ತಾ ಇಲ್ಲ. ಸರ್ ನಿಮ್ಮ ಫೋನಲ್ಲಿ ಸಿಗ್ನಲ್ ಇದೆಯಾ ನೋಡಿ? ನನ್ನ ಗರ್ಲ್ ಫ್ರೆಂಡ್ ಇದೇ ಅಪಾರ್ಟ್ಮೆಂಟಲ್ಲಿ ಇದ್ದಾಳೆ. ಅವಳು ಏನಾದರೂ ಒಂದು ಹೆಲ್ಪ್ ಮಾಡಿಬಿಡ್ತಾಳೆ. ನನ್ನ ಪಾರ್ಟ್ನರು ಇದೇ ಅಪಾರ್ಟ್ಮೆಂಟಲ್ಲಿದ್ದಾನೆ. ಓಹ್ ಸೂಪರ್ ಸರ್, ಫೋನ್ ಮಾಡಿ ಹಾಗಾದ್ರೆ, ಅವರೇ ಬಂದು ಹೆಲ್ಪ್ ಮಾಡಿಬಿಡ್ತಾರಲ್ಲ. ನಾನು ಅವನ ಸಹಾಯ ಕೇಳಕ್ಕೆ ಬಂದಿಲ್ಲ, ಅವನನ್ನ ಸಾಯಿಸೋದಕ್ಕೆ ಬಂದಿದ್ದೀನಿ. ಸರ್ ಸುಮ್ಮನೆ ಇರಿ ಸರ್, ಜೋಕ್ ಮಾಡಬೇಡಿ. ಏನು ಮಂಚುಗನೆಲ್ಲ ತಂದ್ಬಿಟ್ಟಿದ್ದೀರಾ? ತಂದಿದ್ದೀನಿ. ಓ ಬಾಂಬು. ಸರ್ ಸುಮ್ಮನಿರಿ ಸರ್, ಪ್ರ್ಯಾಂಕ್ ಮಾಡ್ತಾ ಇದ್ದೀರಾ ಸರ್. ಸರ್ ಮೊದಲೇ ಟೈಮ್ ಆಗ್ತಿದೆ, ನಾನು ಹೋಗ್ಬೇಕು ಸರ್. ಎಲ್ಲಿ ಸರ್ ಕ್ಯಾಮ್ರಾ? ಹಾಂ ಇಲ್ಲಿದೆಯಾ? ಇಲ್ಲೇನಾದ್ರೂ ಇಟ್ಟಿದ್ದೀರಾ? ಎಲ್ಲಿ ಸರ್? ಸರ್ ಸ್ವಲ್ಪ ರಿಯಲಿಸ್ಟಿಕ್ ಆಗಾದರೂ ಇರಬೇಕಲ್ವ ಸರ್ ಬಾಂಬು? ಇದು ಬಾಂಬು. ಹಾಂ ಮೇಲ್ಗಡೆ ಹೋಗಿ ಬ್ಲಾಸ್ಟ್ ಮಾಡೋಣ ಅಂತ ಇದ್ದೆ. ಈಗ ನೋಡಿ 2 ನಿಮಿಷಕ್ಕೆ ಇಲ್ಲೇ ಬ್ಲಾಸ್ಟ್ ಆಗತ್ತೆ.
ನಿಜವಾಗ್ಲೂ ಇದು ಬಾಂಬಾ? ಹ್ಞೂ ಕಣಯ್ಯ. ಸರ್ ನಾನಿನ್ನು ವರ್ಜಿನ್ನು, ಮದುವೆ ಆಗ್ಬೇಕು, ಹನಿಮೂನು, ಫಾರಿನು, ಮಕ್ಕಳು, ಆ ಮಕ್ಕಳನ್ನ ಬೆಳೆಸಿ ಕ್ರಿಕೆಟರ್ ಮಾಡಿ RCB ಗಾಡಿಸಿ ಕಪ್ ಗೆಲ್ಬೇಕು, ಇನ್ನು ಏನೇನೋ ಕಲ್ಸ್ಕೊಂಡಿವೆ ಸರ್. ಯೋ ಅದಕ್ಕೆ ನಾನೇನಯ್ಯ ಮಾಡ್ಲಿ? 15ನೇ ಫ್ಲೋರಲ್ಲಿ ನನ್ನ ಪಾರ್ಟ್ನರ್ ಇದ್ದಾನೆ, ಬಿಸ್ನೆಸ್ ಜೊತೆ ನಾನು ಹೇಳ್ತೀನಿ ಹೊಡ್ಕೊಂಡೋದು ಬಡ್ಡಿ ಮಗ. ಅವನು ಸಾಯಿಸೋಣ ಅಂತಾನೆ ಬಾಂಬ್ ತಯಾರು ಮಾಡ್ಕೊಂಡು ಬಂದಿದ್ದೆ. ತರಿದ ಈ ಲಿಫ್ಟ್ ಬೇರೆ ನಿಂತೋಯ್ತು, ನೀನು ಬೇರೆ ಈಡಿಯಟ್ ಒಳಗಡೆ ಬಂದೆ. ಮೋಸ್ಟ್ಲಿ ನಿನ್ನ ನಸೀಬು ಸರಿ ಇಲ್ಲ ಅನ್ಸುತ್ತೆ ಕಣೋ. ಅನ್ಲಕ್ಕು ಪ್ಲಸ್ ಲಕ್ಕು ಇಸ್ ಈಕ್ವಲ್ ಟು ಅನ್ಲಕ್ಕಿನೇ. 2 ನಿಮಿಷಕ್ಕೆ ಇಬ್ರು ಇಲ್ಲೇ ಸತ್ತೋಗ್ತೀವಿ. ಸರ್ ಹಂಗೆಲ್ಲ ಅನ್ಬೇಡಿ ಸರ್. ಸರ್ ಜೀವ ಇದ್ರೆ ಜಗತ್ತನ್ನೇ ಗೆಲ್ಬೋದು. ಪ್ಲೀಸ್ ಬಾಂಬ್ ಡಿಫ್ಯೂಸ್ ಮಾಡ್ರಿ. ಹೋಮ್ ಮೇಡು ಇಂಟರ್ನೆಟ್ ನೋಡಿ ಮಾಡ್ಕೊಂಬಂದಿದ್ದು. ಆನ್ ಮಾಡೋದು ಕೊಟ್ಟಿದ್ರೆ ಹೊರತು ಆಫ್ ಮಾಡೋದು. ಹಲೋ, ಹೆಲ್ಪ್ ಮಾಡ್ರಿ. ಹಲೋ ಹಲೋ, ಹೋಗ್ಬೇಡ್ರಿ, ಯಾರು ಅದ್ರಿ ಅಲ್ಲ. ಹಲೋ ಹಲೋ ಹಲೋ, ಹೋಗ್ಬೇಡ್ರಿ, ನಿಂತ್ಕೊಳ್ರಿ. ಹಲೋ, ಸಿಕ್ಕಾಕೊಂಡ್ಬಿಟ್ಟಿದ್ದೀನ್ರಿ. ಹಲೋ. ಓ ಹೋಗ್ಬಿಟ್ರು ಅನ್ಸತ್ತೆ. ಅಯ್ಯೋ ನಿನ್ ಬಾಂಬ್ ಆಫ್ ಮಾಡ್ರಿ. ಇನ್ನು 90 ಸೆಕೆಂಡಲ್ಲಿ ಸತ್ತೋಗ್ತೀವಿ. ಇದೆಲ್ಲ ಅಯ್ಯೋ ನಿನ್ ಮಾನವ ಮೂಳೆ ಮಾಂಸದ ತಡಿಕೆ, ದೇಹವು ಮೂಳೆ ಮಾಂಸದ ತಡಿಕೆ. ಬ್ಲಾಸ್ಟ್ ಆದ್ರೆ ಮೂಳೆ ಮಾಂಸದ ತಡಿಕೆ. ಒಂದು ಸೆಕೆಂಡ್, ಏಮ್ಮ ಫೋನ್ ಮಾಡ್ದಂಗಿತ್ತು. ನಾನು ಹೇಳಲಿಲ್ವಾ ನನ್ನ ನಸೀಬ್ ಚೆನ್ನಾಗಿಲ್ಲ ಅಂತ ಹೇಳಿ? ಈ ಬಾಂಬ್ ಕೂಡ ವರ್ಕ್ ಆಗಲಿಲ್ಲ. ನಾನು ಹೇಳಿಲ್ವಾ ಸರ್, ನನ್ನ ಜೊತೆ ಸೇರಿದ್ರೆ ನೀವು ಲಕ್ಕಿ ಆಗ್ತೀರಾ ಅಂತ. ಇಂಗ್ಲೀಷಲ್ಲಿ ಒಂದು ಮಾತಿದೆ ಸರ್, ಫರ್ಗಿವ್, ಫರ್ಗೆಟ್ ಅಂಡ್ ಮೂವ್ ಆನ್ ಅಂತ. ಲೈಫ್ ತುಂಬ ದೊಡ್ಡದಿದೆ ಸರ್. ನಿನ್ನ ನೋಡ್ತಾ ಇದ್ರೆ ನನಗೂ ಬದುಕಬೇಕು ಅನ್ಸುತ್ತೆ ಕಣಯ್ಯ. ಇದೆಲ್ಲ ಯೂಸ್ಲೆಸ್. ಓಕೆ ಬಾಯ್ ಸರ್. ಗುಡ್ ಲಕ್. ಥ್ಯಾಂಕ್ ಯು.